ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಮಂಡಳಿಗೆ ನಾವು ಯಾವುದೇ ಮಾಹಿತಿಗಳನ್ನ ಕೊಡಬೇಕು ಇಲ್ಲ ಮಾಹಿತಿಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ನಮಗೆ ಏನೇ ಒಂದು ಅನುಮಾನಗಳಿತ್ತು ಅಂತಂದ್ರೆ ನಾವು ನೇರವಾಗಿ ಏನ್ ಮಾಡ್ತೀವಿ, ಈಗ ಅವರು ಶ್ರೀನಿವಾಸ್ ಕೆ ಅವರು ಕಮಿಷನರ್ ಅಂತ ಅವರಿಗೆ ನಾವು ಸಂಪರ್ಕಿಸ್ತೀವಿ. ಆದ್ರೆ ಮಾಹಿತಿ ಕೊಡದಲ್ಲೇ ಇದ್ದಾಗ ಏನ್ ಮಾಡ್ತೀವಿ ನಾವು, ಅವರೇ ಇರುವಂತ ಅಲ್ಲೇ ಅಫಿಷಿಯಲಿ ಅವರು ನಂಬರ್ ಒಂದನ್ನು ಹಾಕಿರ್ತಾರೆ ನೋಡಿ, ಈ 08032622846 ಅಂತ ಹೇಳಿ. ಸೊ ಈ ನಂಬರ್ಗೆ ನಾನು ಕರೆ ಮಾಡ್ತೀನಿ ನೋಡಿ. स्थगितಗೊಳಿಸಲಾಗಿದೆ. डायल नंबर के लिए सेवाएं अस्थायी रूप से रोक दी गई हैं. ಹೆಲ್ತ್ನವ್ರ ನಂಬರ್ ಅವರೇ ಕೊಟ್ಟಿರುವಂತ ನಂಬರ್ ಈಗ ಸ್ಥಗಿತಗೊಳಿಸಲಾಗಿದೆ ಅಂತಂದ್ರೆ ಫೋನ್ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಯಾವುದೇ ಫೋನ್ ಬರಬಾರ್ದು, ನಮ್ಗೆ ಯಾವುದೇ ಅಡಚಣೆ ಇರಬಾರ್ದು, ವೀಕೆಂಡ್ ಅಲ್ಲಿ ನಾವು ಜಾಲಿ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಫೋನ್ ನ ಸೈಡಲ್ಲಿ ಇಟ್ಟು ಮಾಡಿರುವಂತದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ನೋಡಿ, ಒಂದು ವಿಚಾರ, ಒಂದು ಮಾಹಿತಿನ ನಾವು ಕೇಳಬೇಕು ಅಂತ ಹೋದ್ರೆ ಈಗ ಅಧಿಕಾರಿಗಳು ಹೇಳೋಕ್ಕೂ ರೆಡಿ ಇಲ್ಲ. ಆಯ್ತು, ಅಲ್ಲಿರುವಂತಹ ಸ್ಟಾಫ್ ಆಗಿರ್ಬೋದು, ಅವರು ಕೂಡ ಹೇಳಕ್ ರೆಡಿ ಇಲ್ಲ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ, ಅವರು ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆನ್ಲೈನ್ ಅಲ್ಲೂ ಅದರಾದಂತ ನಮ್ಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಒಬ್ಬ ವ್ಯಕ್ತಿ ಫಾರಿನ್ ಇಂದ ಕೆಲವೊಂದು ಗೂಡ್ಸ್ ನ ತೆಗೆದುಕೊಂಡು ಬರ್ತಾನೆ ಅಂತಂದ್ರೆ ಅವನಿಗೆ ಏನೇನ್ ಡಾಕ್ಯುಮೆಂಟ್ಸ್ ತರಬೇಕು, ಏನೇನ್ ಕೊಡ್ಬೇಕು ಅಂತ ಅಧಿಕೃತವಾಗಿ ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ಅವನೇನಾದ್ರೂ ಸೆಂಟ್ರಲಿ ಮಧ್ಯಸ್ಥಿಕೆ ಇಲ್ಲ ಅಂತಂದ್ರೆ ಏಜೆಂಟ್ಗಳು ಯಾರು ಇದ್ರೆ ಸೆಂಟ್ರಲ್ಲಿ ಅವನ ಮುಖಾಂತರ ಹೋದ್ರೆ ಮಾತ್ರ ಇದು ಕೆಲಸ ಆಗುವಂತದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಅಧಿಕಾರಿಗಳು ಕೊಡ್ತಾ ಇಲ್ಲ ಅನ್ನೋ. ಈಗ ನಾವು ಇನ್ನೊಂದು ಕೆಲಸ ಮಾಡೋಣ, ನಾವು ಯಾರು ಕೇಳಿದ್ರು ಮಾಹಿತಿ ಸಿಗ್ತಾ ಇಲ್ಲ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ನಾವು ಥಿಂಕ್ ಮಾಡ್ಬೇಕಾಗಿರುವಂತದ್ದು, ಈಗ ನೆಕ್ಸ್ಟ್ ವ್ಯಕ್ತಿ ಯಾರು ಬರ್ತಾರೆ ಅಂತಂದ್ರೆ ಹೆಲ್ತ್ ಸೆಕ್ರೆಟರಿ. ಸೊ ಕರ್ನಾಟಕಕ್ಕೆ ಹೆಲ್ತ್ ಸೆಕ್ರೆಟರಿ ಯಾರಿದ್ದಾರೆ, ಋತ್ವಿಕ್ ರಂಜನ್ ಪಾಂಡೆ ಅಂತ, ಅವ್ರಿಗೆ ನೇರವಾಗಿ ಕರೆ ಮಾಡೋಣ. ಹಲೋ ಸರ್, ಋತ್ವಿಕ್ ರಂಜನ್ ಪಾಂಡೆನಾ? ಋತ್ವಿಕ್ ರಂಜನ್ ಪಾಂಡೆ ಅವರಾ? ಸರ್, ನಾವು ಹೆಲ್ತ್ ಸೆಕ್ರೆಟರಿ ಅಲ್ಲ ತಾವು? ಸಂಪೂರ್ಣ ನ್ಯೂಸ್ ಇಂದ. ಸಂಪೂರ್ಣ ನ್ಯೂಸ್ ಇಂದ. ಈಗ ನಾವು ಹೆಲ್ತ್ ವಿಚಾರವಾಗಿ ಒಂದು ಮಾಹಿತಿ ಬೇಕಾಗಿತ್ತು. ಸೊ ಫುಡ್ ಅಂಡ್ ಡ್ರಗ್ ಇದೆಯಲ್ವಾ ಬೆಂಗಳೂರಲ್ಲಿ, ಇದ್ರ ಹತ್ರ ಸಿಬಿ ಹತ್ರ, ಅಲ್ಲಿಗೆ ಹೋಗಿದ್ವಿ ನಾವು. ಸೊ ಅಲ್ಲಿ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಮಗೆ ಬೇಕಿತ್ತು. ಶ್ರೀನಿವಾಸ್ ಕಮಿಷನರ್ ಶ್ರೀನಿವಾಸ್ ಇದಾರಲ್ವಾ, ಅವರಿಂದ ನಮಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು. ಸರಿ ಆಯ್ತು, ನಾನು ಮಾಹಿತಿ ಹೇಳ್ತೀನಿ. ನನಗೆ ದಾಖಲಾತಿಗಳು ಬೇಕಾಗಿತ್ತು. ಅಂದ್ರೆ ಹೊರ ದೇಶದಿಂದ ಆಹಾರಗಳನ್ನು ನಾವು ಆಮದು ಮಾಡ್ಕೋಬೇಕು ಅಂದ್ರೆ ಏನೇನು ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಕು, ಎಲ್ಲೆಲ್ಲಿ ಪರ್ಮಿಷನ್ ತಗೋಬೇಕು, ಯಾವ ಲೈಸೆನ್ಸ್ಗಳಿರ್ಬೇಕು ನನಗೆ ಅನ್ನುವಂಥದ್ದು ನನಗೆ ಬೇಕಾಗಿತ್ತು. ನೀವು ಫುಡ್ ಸೇಫ್ಟಿ ಅಂತ ಹೇಳಿದ್ರೆ ನೀವೊಂದು ಇದರಲ್ಲಿ ಬರ್ಕೊಡಿ, ಇಲ್ಲ ಮೇಲ್ ಆದ್ರೂ ಮಾಡಿ ಅವ್ರಿಗೆ. ಅಲ್ಲ, ನಿಮ್ಗೆ ಡೈರೆಕ್ಟ್ ಆಗಿ ಅವರು ಇದು ಮಾಡೋದಿಲ್ಲ, ಹೇಳೋದಿಲ್ಲ. ಆಯ್ತು, ನನಗೆ ಯಾರು ಹೇಳ್ತಾರೆ ಸರ್ ಹಾಗಾದ್ರೆ? ಜಸ್ಟ್ ಈಗ ನೀವೊಂದು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ. ಇಲ್ಲ ಒಂದು ಲೆಟರ್ ತರನೋ ಒಂದು ಡಬಲ್ ಅವ್ರ ಒಂದು ಅಡ್ರೆಸ್ ಮಾಡೋ ತರ ಇದು ಮಾಡ್ಕೊಂಡು ಕೇಳಿ. ಓಕೆ. ಇಲ್ಲ ಮೇಲಿಗಾದ್ರೂ ನಿಮ್ದು ಏನು ಇದಾವೆ ಮೇಲಿಗಾದ್ರೂ ಮಾಡಿ. ಅಲ್ಲ, ನನಗೆ ಅದು ಆನ್ಲೈನ್ ಅಲ್ಲಿ ಅವ್ರ ವೆಬ್ಸೈಟ್, ನಿಮ್ಮ ವೆಬ್ಸೈಟ್ ಅಲ್ಲೂ ಇಲ್ವಲ್ಲ ಅದಂತ ನನಗೆ ಅದೇ ಅರ್ಥ ಆಗ್ತಲ್ಲ. ಅಂದ್ರೆ ಏನೇನು ನಮಗೆ ದಾಖಲಾತಿಗೆ ಬೇಕಂದ್ರೆ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಇರುತ್ತಲ್ವಾ ನಿಮ್ದು, ಆಹಾರ ಇಲಾಖೆದು, ಅದು ಅದರಲ್ಲಿ ಆರೋಗ್ಯ ಇಲಾಖೆದು. ಅಂದ್ರೆ ಸರ್, ಈಗ ನೀವು ಒಂದ್ ಕೆಲಸ ಮಾಡಿ, ಇದು ಎಲ್ಲ ಏನಾಗಿದೆ ಎಲ್ಲ ನೋಡ್ಕೊಂತಿರೋದೆಲ್ಲ ಕಮಿಷನರ್ ಆಫ್ ಹೆಲ್ತ್ ಇದಾರಲ್ಲ, ಗುರುದತ್ತ ಹೆಗಡೆ ಸರ್. ಓಕೆ. ಅವ್ರ ಅಂಡರ್ ಅವ್ರು ಬರ್ತಾರೆ. ನೀವ್ ಏನಾದ್ರು ಬೇಕಿದ್ರೆ ಕಮಿಷನರ್ ಆಫೀಸ್ಗೆ ಫೋನ್ ಮಾಡಿ. ಹೌದಾ? ಯಾರು ಹೇಳಿ? ಗುರುದತ್ತ ಹೆಗಡೆ ಸರ್. ಗುರುದತ್ತ ಹೆಗಡೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ? ಅವ್ರು ನಿಮ್ಗೆ ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವ್ ಏನು ಕೇಳ್ತೀರಾ, ನೀವು ಅಲ್ಲಿ ಆರೋಗ್ಯ ಸೌಧಕ್ಕೆ ಹೋಗಿ. ಹೌದಾ? ಸರ್, ಆರೋಗ್ಯ ಸೌಧಕ್ಕೆ ಹೋಗ್ಬಿಡಿ, ಸುಮ್ನೆ ಕಮಿಷನರ್ ಭೇಟಿ ಹೋಗ್ಬಿಡಿ. ಸರಿ ಆಯ್ತು. ಅವರು ಕರೆ ಮುಖಾಂತರನು ಆನ್ಸರ್ ಮಾಡ್ತಾರಲ್ಲ ನಮ್ಗೆ? ಖಂಡಿತ ಮಾಡ್ತಾರೆ. ಎಸ್ ಸರ್, ನಂಬರ್ ಹೇಳ್ತೀರಾ ಒಂಚೂರು? ಮಾಡ್ತಾರೆ. 944984. ಒನ್ ಸೆಕೆಂಡ್. 944 984 300. ಎಸ್ ಸರ್, ಥ್ಯಾಂಕ್ ಯು. ನೋಡಿ, ಈಗ ಗುರುದತ್ ಹೆಗಡೆ ಅವರಿಗೆ, ಅಂದ್ರೆ ಇವರು IAS ಕಮಿಷನರ್, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕಮಿಷನರು, ಆರೋಗ್ಯ ಮತ್ತು ಅವ್ರ ಕಮಿಷನ್ ಬರ್ತಾರೆ. ಸೊ ಅವರಿಗೆ ಕರೆ ಮಾಡೋಣ. ಈಗ ಅವ್ರ ನಂಬರ್ ಇದೆ 944. ಸರ್ ನಮಸ್ತೆ ಸರ್, ಗುರುದತ್ ಸರ್. ನಾನು ಸಂಪೂರ್ಣ ನ್ಯೂಸ್ ಇಂದ ಪವನ್ ಮಾತಾಡ್ತಾ ಇರೋದು. ಸಂಪೂರ್ಣ ನ್ಯೂಸ್ ಸರ್. ಹೇಳಿ. ನನಗೆ ಈಗ ಒಂದು ಇನ್ಫಾರ್ಮೇಶನ್ ಬೇಕಿತ್ತು.
ಅಂದ್ರೆ ಹೊರ ದೇಶದಿಂದ ನಾವು ಆಹಾರನ ಆಮದು ಮಾಡ್ಕೋಬೇಕು ಅಂತಂದ್ರೆ ನಾವು ಏನೇನು ದಾಖಲಾತಿಗಳು ಏನೆಲ್ಲಿ ಲೈಸೆನ್ಸ್ ತಗೋಬೇಕು? ಅದು ನಮ್ಮ ಇವ್ರ ಫುಡ್ ಕಮಿಷನರ್ ಬರುತ್ತೆ, ನನಗೆ ಬರಲ್ಲ. ಫುಡ್ ಕಮಿಷನರ್ ಹೇಳಿ ಸರ್. ಶ್ರೀನಿವಾಸ್ ಅವರು ಇಲ್ಲ ರೆಸ್ಪಾಂಡೇ ಮಾಡ್ತಿಲ್ಲ ಸರ್. ನಾನು ನಿನ್ನೆನೂ ಹೋಗಿದ್ದೆ. ಅಲ್ಲ, ಅವ್ರು ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ನಾನ್ ಮಾಡ್ಬೇಕಾಗಲ್ಲ. ಅವ್ರವ್ರದ್ದು ರೆಸ್ಪಾನ್ಸ್ ಅವರೇ ಮಾಡ್ಬೇಕಾಗತ್ತಲ್ಲ. ನೀವೇನಾದ್ರು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಕಡೆ ಹಾಸ್ಪಿಟಲ್ಸ್ ಬಗ್ಗೆ ಕೇಳಿ ನಾನು ಹೇಳ್ತೀನಿ. ಹೌದಾ? ಓಕೆ ಓಕೆ ಓಕೆ. ಫುಡ್ I am not I am a colleague, I am not his boss, no, so I can't tell what is behalf. ಅದಕ್ಕೆ ಓಕೆ ಆಯ್ತು. ಥ್ಯಾಂಕ್ ಯು. ನೋಡಿ, ಈಗ ನಾವು ಎಷ್ಟು ಸೌಮ್ಯವಾಗಿ ಮಾತಾಡ್ತೀವಿ ಅಂತಂದ್ರೆ ನಾವು ಜನಕ್ಕೆ ಆಗ್ತಿರುವಂಥ ಕಷ್ಟಗಳನ್ನ ಅವ್ರ ಮುಖಾಂತರನೇ ನಾವು ಕೇಳಬೇಕು. ಅವರಿಗೆ ಯಾವ ರೀತಿ ಕಷ್ಟಗಳಾಗ್ತಿದೆ ಅನ್ನೋದು ವಾಸ್ತವ ಚಿತ್ರಣ ತೋರಿಸ್ಬೇಕು ಅನ್ನೋವಂಥದ್ದೇ ನಮ್ಮ ಉದ್ದೇಶವಾಗಿದೆ. ಹಾಗಾಗಿ ನೋಡಿ, ಇವಾಗ ನಾವು ಇವ್ರಿಗೆ ಕರೆ ಮಾಡಿದ್ದು, ಇವರು ಸೆಕ್ರೆಟರಿ ಗುರುದತ್ ಹೆಗಡೆ ಅಂತೇಳಿ. ಇವರು ಏನಂತ ಹೇಳ್ತಿದ್ದಾರೆ, ಫುಡ್ ವಿಚಾರವಾಗಿ ಅಂತಂದರೆ ಹೆಲ್ತ್ ವಿಚಾರವಾಗಿ ಅವರು ಶ್ರೀನಿವಾಸ್ ಅವ್ರಿಗೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಶ್ರೀನಿವಾಸ್ ಅವರು ಆನ್ಸರ್ ಮಾಡೋಕ್ಕೆ ರೆಡಿ ಇಲ್ಲ.